ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮಿನೇಷನ್ ಬಂದು ಮೇ 13ಕ್ಕೆ ಎಂಡ್ ಆಗಿದೆ. ಸೊ ಅದರ ರಿಸಲ್ಟ್ ಬಂದು 20ನೇ ತಾರೀಕು ಒಳಗಡೆ ಬರಬೇಕಿತ್ತು. ಆದರೆ ಸೆನ್ಸಸ್ ಇರೋದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಡಿಲೇ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು 21 ಅಥವಾ 22ನೇ ತಾರೀಕು ಬರುತ್ತೆ ಅಂತ ಹೇಳಿಬಿಟ್ಟು. ಆದರೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮ್ಮ ರಿಸಲ್ಟ್ ಬಂದು 22ನೇ ತಾರೀಕು ಅಥವಾ 23ನೇ ತಾರೀಕು ಖಂಡಿತವಾಗ್ಲೂ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದಲ್ಲದೆ ನಿಮಗೆ ಯಾವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ರಿಸಲ್ಟ್ ಬರುತ್ತೆ ಅಂತ ಅಂದರೆ ನಿಮಗೆ ಇವತ್ತೇ ಗೊತ್ತಾಗುತ್ತೆ. ಪ್ರೆಸ್ ಮೀಟ್ ಮಾಡ್ತಾರೆ ಮಧು ಬಂಗಾರಪ್ಪ ಅವರು. ಸೊ ಅವಾಗ ನಿಮಗೆ ರಿಸಲ್ಟ್ ಬರುತ್ತೋ ಬರಲ್ವಾ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಸೊ ಆ ಥರ ಏನಾದರೂ ಒಫಿಷಿಯಲ್ ಆಗಿ ಅಪ್ಡೇಟ್ಗಳು ಬಂತು ಅಂತ ಅಂದರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ವಿಡಿಯೋ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಬಂದು ತಲುಪುತ್ತೆ. ಸೊ ಹಾಗಾಗಿ ನಿಮಗೆ ನಾಳೆ ರಿಸಲ್ಟು ಸಿಗೋದಿಲ್ಲ. ಸೊ ನಾಳೆ ಬರುತ್ತೆ ರಿಸಲ್ಟ್ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ, ನಾಳೆ ರಿಸಲ್ಟ್ ಬರೋದಿಲ್ಲ. ನಾಡಿದ್ದು ಅಂತಂದರೆ 22 ಅಥವಾ 23ನೇ ತಾರೀಕು ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ಏನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂತ ಅಂದರೆ ಪಾಸ್ ಮಾಡ್ತಾರಾ ಎಲ್ಲರೂ ಅಂತ ಅಂದರೆ ಖಂಡಿತವಾಗ್ಲೂ ಆದಷ್ಟು ಲಿಬ್ರಲ್ ಆಗೇ ಎಕ್ಸಾಮಿನೇಷನ್ 2 ನಡೆದಿರುತ್ತೆ, ಅಂದರೆ ಎವ್ಯಾಲ್ಯೂಯೇಷನ್ ನಡೆದಿರುತ್ತೆ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಎಲ್ಲ ಎಕ್ಸಾಮ್ 3 ಇತ್ತು. ಬಟ್ ಈ ಸರ್ತಿ ಎಕ್ಸಾಮ್ 2 ಅಷ್ಟೇ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು. ಎಕ್ಸಾಮ್ 3 ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಆದಷ್ಟು ಲಿಬ್ರಲ್ ಆಗೇ ಕರೆಕ್ಷನ್ ನಡೆದಿರುತ್ತೆ. ಸೊ ಆದಷ್ಟು ಎಲ್ಲ ಮಕ್ಕಳನ್ನು ಕೂಡ ಪಾಸ್ ಮಾಡೋದಕ್ಕೇ ಟ್ರೈ ಮಾಡಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ. ನೀವು ಚೆನ್ನಾಗಿ ಬರೆದಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸೇ ನಿಮಗೆ ಸಿಗುತ್ತೆ. ಪಾಸಿಂಗ್ ಮಾರ್ಕ್ಸಿಗೆ ಹತ್ತತ್ರ ಬಂದಿದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನು ಪಾಸ್ ಮಾಡ್ತಾರೆ. 1 ಅಥವಾ 2 ಅಂಕಗಳು ಏನಾದರೂ ನಿಮಗೆ ಬೇಕು ಇನ್ನೂ ಅಂತ ಅಂದ್ರೂ ಕೂಡ ಕೊಟ್ಟು ಪಾಸ್ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಡಿ. ಮುಂದೆ ನೀವು ಏನು ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗತ್ತೆ. ಸೊ ರಿಸಲ್ಟ್ ಬಂದಾಗ ನಾನು ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.